ನಮಸ್ತೆ ಫ್ರೆಂಡ್ಸ್, ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ಸ್ನೇಹಿತರೆ, ತಮ್ಮಲ್ಲಿ ಅನೇಕ ಜನ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಈಗಾಗಲೇ ಸುಮಾರು ದಿವಸ ಆಗಿದ್ದರೂ ಕೂಡ ಏನು ಯೂಟ್ಯೂಬ್ನ ಒಂದು ಮಾನಿಟೈಸೇಷನ್ ಆಗಬೇಕು ಅಂದರೆ ಇರ್ತಕ್ಕಂಥ ರೂಲ್ಸಲ್ಲಿ ಒಂದು ವರ್ಷದ ಅವಧಿಯಲ್ಲಿ 4,000 ವಾಚ್ ಅವರನ್ನು ಕಂಪ್ಲೀಟ್ ಮಾಡಬೇಕು, 1,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ರೂಲ್ಸ್ ಏನಿದೆ, ಇದನ್ನು ರೀಚ್ ಮಾಡೋಕ್ಕಾಗದೆ ತಾವೆಲ್ಲ ತುಂಬ ಜನ ಒದ್ದಾಡ್ತಾ ಇರ್ಬೋದು. ಇಂಥ ಹೊಸ ಯೂಟ್ಯೂಬರ್ಸ್ಗೆ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಯೂಟ್ಯೂಬರ್ಗಳು ತಮ್ಮ ಒಂದು ವಿಡಿಯೋಗಳನ್ನ ಮಾಡಿ ಅದರಲ್ಲಿ ಮೇಲೆ ತಮ್ಲೈನನ್ನು ಹಾಕಿರ್ತಾರೆ. ಹೌ ಟು ಕಂಪ್ಲೀಟ್ 1000 ಸಬ್ಸ್ಕ್ರೈಬರ್ ಆ್ಯಂಡ್ 4,000 ವಾಚ್ ಅವರ್ಸ್ ಅಂತ. ಖಂಡಿತವಾಗ್ಲೂ ಸ್ನೇಹಿತರೆ, ಯಾರು ಏನೇ ಹೇಳಿದರೂ ಕೂಡ ನಿಮ್ಮ ಒಂದು ಶ್ರಮ ಇಲ್ಲದೇ ಯಾವುದೇ ಕಾರಣಕ್ಕೂ 1,000 ಸಬ್ಸ್ಕ್ರೈಬರ್ ಅದೇ ರೀತಿ 4,000 ವಾಚ್ ಅವರನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಈ ಒಂದು 2 ನಿಯಮಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ಯಾವುದೇ ಒಂದು ಟ್ರಿಕ್ಸ್ ಕೂಡ ಇಲ್ಲ. ತಾವೆಲ್ಲ ತುಂಬ ಫೇಮಸ್ ಆಗಿರ್ತಕ್ಕಂಥ ಯೂಟ್ಯೂಬರ್ಸ್ನ ಒಂದು ವಿಡಿಯೋಗಳನ್ನ ನೋಡ್ಬೋದು. ಅವರು ತಮ್ಲೈನಲ್ಲಿ ದೊಡ್ಡದಾಗಿ ಹಾಕಿರ್ತಾರೆ, ಹೇಗೆ 4,000 ವಾಚ್ ಅವರನ್ನು ಕಂಪ್ಲೀಟ್ ಮಾಡೋದು. ಈ ಟ್ರಿಕ್ಸನ್ನು ಉಪಯೋಗಿಸಿ ಖಂಡಿತ ನೀವು 4,000 ವಾಚ್ ಅವರನ್ನು ರೀಚ್ ಆಗ್ತೀರಾ, 1,000 ಸಬ್ಸ್ಕ್ರೈಬರ್ನ ರೀಚ್ ಆಗ್ತೀರಾ ಅಂತ ತಮ್ಲೈನ್ ಹಾಕಿ ಆ ವಿಡಿಯೋದಲ್ಲಿ ಕೆಲವೊಂದಿಷ್ಟು ವಿವರಗಳನ್ನ ಕೊಟ್ಟಿರ್ತಾರೆ. ಸ್ನೇಹಿತರೆ, ಖಂಡಿತವಾಗ್ಲೂ ಈ 4,000 ವಾಚ್ ಅವರ್ ಹಾಗೂ 1,000 ಸಬ್ಸ್ಕ್ರೈಬರ್ನ ನೀವು ಕಂಪ್ಲೀಟ್ ಮಾಡಬೇಕು ಅಂದರೆ ಅದಕ್ಕೆ ಯಾವುದೇ ರೀತಿಯ ಟ್ರಿಕ್ಸ್ ಕೂಡ ಇಲ್ಲ. ತಾವು ಏನು ನಿರಂತರವಾಗಿ ಯೂಟ್ಯೂಬ್ಗೆ ಶಾರ್ಟ್ಸ್ ಆಗಿರ್ಬೋದು, ವಿಡಿಯೋಗಳನ್ನಾಗಿರ್ಬೋದು ನಿರಂತರವಾಗಿ ಅಪ್ಲೋಡ್ ಮಾಡ್ತಾಯಿರ್ರಿ. ಖಂಡಿತ ನಿಮ್ಮ ವಿಡಿಯೋಗಳು ಜಾಸ್ತಿ ಅಪ್ಲೋಡ್ ಮಾಡ್ದಂಗೆ ತನ್ಪಾಡಿಗೆ ತಾನು ವ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಯಾವಾಗ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಜಾಸ್ತಿ ಬರ್ತಾವೋ ಆವಾಗ ಆಟೋಮೆಟಿಕ್ಕಾಗಿ ವಾಚ್ ಅವರ್ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ನೀವು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ವ್ಯೂವರ್ಸ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅವರು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಆ ಮೂಲಕ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾರೆ. ಹೌದು ಸ್ನೇಹಿತರೆ, ತುಂಬ ಜನ ಒಳ್ಳೊಳ್ಳೆಯ ವಿಷಯಗಳನ್ನ ಕೊಟ್ಟಾಗಲೂ ಸಹ ಅವ್ರ ವಿಡಿಯೋಗಳಿಗೆ ತುಂಬ ಕಡಿಮೆ ವ್ಯೂಸ್ಗಳು ಬರ್ತವೆ. ಹೊಸದಾಗಿ ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾನೆ ಇರಲಿಲ್ಲ. ಇಂಥವೆಲ್ಲ ತುಂಬ ಸಮಸ್ಯೆಗಳಿದ್ದಾವೆ. ಸ್ನೇಹಿತರೆ, ನಾವು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡುವಾಗ ನೀವು ಯಾವ ವಿಷಯವನ್ನು ಹೇಳೋದಕ್ಕೆ ಹೊರಟಿದ್ದೀರಾ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಟೈಟಲನ್ನು ಹಾಕೋದನ್ನು ಮರಿಬೇಡಿ. ಅದೇ ರೀತಿ ಆ ಡಿಸ್ಕ್ರಿಪ್ಷನ್ ಅಂತ ಒಂದೇನು ಕಾಲಮ್ ಇದೆ ವಿಡಿಯೋ ಅಪ್ಲೋಡ್ ಮಾಡುವಾಗ, ಆ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಯಾವ ವಿಷಯವನ್ನು ಹೇಳೋದಕ್ಕೆ ಹೊರಟಿದ್ದೀರಾ ಅಂತಕ್ಕಂಥದ್ದನ್ನು ಬ್ರೀಫಾಗಿ ಆ ಡಿಸ್ಕ್ರಿಪ್ಷನ್ನಲ್ಲೇ ಹಾಕಿ. ಅದೇ ರೀತಿ ನೀವು ಹೇಳೋಕ್ಕೆ ಹೊರಟಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳು ಬರ್ತವೆ ಅದನ್ನು ಕೂಡ. ಹೌದು ಸ್ನೇಹಿತರೆ, ನಾನು ಹೇಳ್ಬಿಟ್ಟೆ ಡಿಸ್ಕ್ರಿಪ್ಷನಲ್ಲಿ 14 ಅಂತ. ಆದರೆ ಒಂದು ಉದಾಹರಣೆಯನ್ನು ಕೊಟ್ಟು ನಿಮಗೆ ಹೇಳ್ತೀನಿ ಕೇಳಿ. ಈ ಉದಾಹರಣೆ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಉದಾಹರಣೆ ಹೇಳಬೇಕು ಅಂದರೆ, ಒಂದು ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರವನ್ನು ನಾವು ವಿಡಿಯೋ ಮಾಡ್ತೀವಿ ಅನ್ನೋದಾದರೆ, ಆ ವಿಡಿಯೋ ಮಾಡಿದ ನಂತರ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದಲ್ಲಿ ಯಾವ ವಿಷಯವನ್ನು ಇವತ್ತು ನೀವು ಹೇಳಕ್ಕೆ ಹೊರಟಿದ್ದೀರಾ ಅದನ್ನು ಸಿಂಪಲ್ಲಾಗಿ ಫಸ್ಟ್ ಹಾಕಿ. ಅದಾದ ನಂತರ ಇಡೀ ರಾಜಕಾರಣದಲ್ಲಿ ಯಾವೆಲ್ಲ ಅಂಶಗಳು ಬರ್ತವೆ,
ಯಾವೆಲ್ಲ ನಾಯಕರುಗಳ ಹೆಸರುಗಳು ಬರ್ತವೆ, ಅದೇ ರೀತಿ ಕೆಲವು ಜಿಲ್ಲೆಗಳ ಹೆಸರನ್ನು ಸೇರಿಸಿ ಸದ್ಯ ಚಾಲ್ತಿಯಲ್ಲಿರ್ತಕ್ಕಂಥ ರಾಜಕಾರಣಿ ಹೆಸರನ್ನು ಅದರಲ್ಲಿ ಮೆನ್ಷನ್ ಮಾಡಿ, ಅದೇ ರೀತಿ ಅವರು ಯಾವ ಜಿಲ್ಲೆ ಯಾವ ಕ್ಷೇತ್ರ ಈ ಥರ ಎಲ್ಲ ಸೇರಿಸ್ಕೊತಾ ಹೋಗಿ. ಆವಾಗ ಖಂಡಿತವಾಗ್ಲೂ ಅವರ ಹೆಸರನ್ನು ಯೂಟ್ಯೂಬಲ್ಲಿ ಬೇರೆ ಯಾರಾದರೂ ಸರ್ಚ್ ಮಾಡಿದರೆ ಆವಾಗ ನಿಮ್ಮ ವಿಡಿಯೋ ಅವರಿಗೆ ಆ ಸರ್ಚಿಂಗಲ್ಲಿ ಬರುತ್ತೆ. ಆವಾಗ ನಿಮ್ಮ ವಿಡಿಯೋಗೆ ವ್ಯೂಸು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಿದಂತಹ ಅನೇಕರಿಗೆ ನನ್ನ ವಿಡಿಯೋಗಳಿಗೆ ವ್ಯೂಸೇ ಬರ್ತಾಯಿಲ್ಲ, ಬೇರೆಯವರೆಲ್ಲ ಹಾಕಿ ಅರ್ಧ ಗಂಟೆ 1 ಗಂಟೆಗೆ 500,000 ವ್ಯೂಸ್ ಬರ್ತಾಯಿದ್ದಾವೆ, ನಂದು ಯಾಕೆ ಬರ್ತಿಲ್ಲ ಅಂತಕ್ಕಂಥ ಯೋಚನೆ ಆಗ್ಬೋದು. ಖಂಡಿತ ಸ್ನೇಹಿತರೆ, ಅದ್ರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಂದೇ ಒಂದು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂಥ ವಿಡಿಯೋ ಸಾಕು ನಿಮಗೆ 4,000 ವಾಚ್ ಅವರನ್ನು ತಂದುಕೊಡೋದಕ್ಕೆ, 1,000 ಸಬ್ಸ್ಕ್ರೈಬರನ್ನು ತಂದುಕೊಡೋದಕ್ಕೆ. ನೀವು ಯಾವತ್ತೂ ಕೂಡ ಸಬ್ಸ್ಕ್ರೈಬರ್ ಹಾಗೂ ವಾಚ್ ಅವರ್ನ ಕಂಪ್ಲೀಟ್ ಮಾಡೋದ್ರ ಕಡೆಗೆ ಅತಿ ಹೆಚ್ಚು ಗಮನವನ್ನು ಕೊಡಬೇಡಿ. ಅದಕ್ಕೆ ಬದಲಾಗಿ ನೀವು ಒಂದು ಉತ್ತಮವಾದ ಕಂಟೆಂಟನ್ನು ವಿಡಿಯೋ ಮಾಡೋದ್ರ ಮೂಲಕ ನಿಮ್ಮ ಒಂದು ಕೊಡ್ತಕ್ಕಂಥ ವಿಷಯ ಅತ್ಯಂತ ಗಟ್ಟಿಯಾಗಿರಲಿ. ಆವಾಗ ಇವತ್ತಲ್ಲ ಇನ್ನೊಂದು ದಿವಸ ನೀವು ಹಾಕಿರ್ತಕ್ಕಂಥ ವಿಷಯ ಆ ವಿಡಿಯೋ ವೈರಲ್ ಆಗೇ ಆಗುತ್ತೆ, ಆ ವಿಡಿಯೋಗೆ ವ್ಯೂಸ್ ಬಂದೇ ಬರುತ್ತೆ. ಆ ಮೂಲಕ ವಾಚ್ ಅವರ್ ಆಟೋಮೆಟಿಕ್ಲಿ ಜಾಸ್ತಿ ಆಗೇ ಆಗುತ್ತೆ. ಇದಿಷ್ಟೇ ಸ್ನೇಹಿತರೆ, ನೀವು ವಾಚ್ ಅವರ್ನ ಕಂಪ್ಲೀಟ್ ಮಾಡೋದಕ್ಕೆ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿದಿನ ನಿರಂತರವಾಗಿ ನೀವು ಒಂದು ನಿರ್ದಿಷ್ಟ ಸಮಯ ಮಾಡಿಕೊಂಡು ದಿನಕ್ಕೆ 1 ಹಾಕ್ತಿರೋ 2 ಹಾಕ್ತಿರೋ, ವಾರಕ್ಕೆ 1 ಹಾಕ್ತಿರೋ 2 ಹಾಕ್ತಿರೋ ನೋಡಿ, ಈ ಥರ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ವಿಡಿಯೋವನ್ನು ನಿರಂತರವಾಗಿ ಅಪ್ಲೋಡ್ ಮಾಡೋದನ್ನು ಒಂದು ಗಮನದಲ್ಲಿಟ್ಕೊಳ್ಳಿ. ನೀವು ಇವತ್ತೊಂದು ವಿಡಿಯೋ ಹಾಕಿ ಇನ್ನೊಂದು ತಿಂಗಳು ಬಿಟ್ಟು ಒಂದು ವಿಡಿಯೋ ಹಾಕಿದರೆ ಖಂಡಿತವಾಗಲೂ ವಾಚ್ ಅವರ್ ಕೂಡ ಬರೋದಿಲ್ಲ, ನಿಮ್ಮ ಸಬ್ಸ್ಕ್ರೈಬರ್ ಕೂಡ ಉಳ್ಕೊಳೋದು ಇಲ್ಲ. ನೀವು ಯಾವಾಗ ಆ ಸಬ್ಸ್ಕ್ರೈಬರ್ನ ಟಚ್ಚನ್ನು ಬಿಡ್ತೀರಾ, ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನು ಕಡಿಮೆ ಮಾಡ್ತೀರಾ, ಆವಾಗ ಖಂಡಿತವಾಗಲೂ ಅನ್ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಸಂಭವಗಳು ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ನಿರಂತರವಾಗಿ ನೀವು ಟಚ್ಚಲ್ಲಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇರಲಿ. ನಿರಂತರವಾಗಿ ವಿಡಿಯೋಗಳನ್ನ ಶಾರ್ಟ್ಗಳನ್ನ ಅಪ್ಲೋಡ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಏನು ಈ ಯೂಟ್ಯೂಬ್ ಯಾವ ಥರ ಅಂದರೆ, ಈ ಕರ್ನಾಟಕದ ಒಬ್ಬ ರಾಜಕಾರಣಿ ಈ ಮೊನ್ನೆ ಹೇಳ್ತಾಯಿದ್ರು, ಹೆಂಗೆ ಅಂದರೆ 100 ರೂಪಾಯಿನ 1000 ಮಾಡೋದು ಕಷ್ಟ ಅಂತೆ, 1000ನ 10,000 ಮಾಡೋದು ಕಷ್ಟ ಅಂತೆ, 10,000ನ 1,00,000 ಮಾಡೋದು ಕಷ್ಟ ಅಂತೆ, 1,00,000ನ ಕೋಟಿ ಮಾಡೋದು ತುಂಬಾ ಕಷ್ಟ ಅಂತೆ. ಆದರೆ ಆ ಕೋಟಿ ಮಾಡಿದ ನಂತರ ಆ 100 ಕೋಟಿ ಯಾವಾಗುತ್ತೆ ಅಂತ ಆ ಕೋಟಿಯನ್ನು ಮಾಡಿದಂಥವನಿಗೆ ಗೊತ್ತಾಗೋದಿಲ್ಲ ಅಂತೆ. ಆ ಥರ ಯೂಟ್ಯೂಬಲ್ಲೂ ಅಷ್ಟೇ, ನೀವು 1ರಿಂದ 100 ಸಬ್ಸ್ಕ್ರೈಬರ್ ಮಾಡೋದು ಕಷ್ಟ, 100ರಿಂದ 1000 ಮಾಡೋದು ಕಷ್ಟ. 1000 ಮಾಡಿ ಅದಾದ ನಂತರ ನಿಮ್ಮ ಯೂಟ್ಯೂಬ್ ಚಾನಲ್ ತನ್ಪಾಡಿಗೆ ತಾನು ಗ್ರೋತ್ ಹಾಕ್ಕೊಳ್ತಾ ಹೋಗುತ್ತೆ. ನಿಮ್ಮ ಗಮನ ಯಾವತ್ತಿದ್ರೂ ಒಂದು ಒಳ್ಳೆಯ ವಿಷಯವನ್ನು ನಿಮ್ಮ ವ್ಯೂವರ್ಸಿಗೆ ತಲುಪಿಸ್ತಕ್ಕಂಥದ್ದು ಕಡೆ ಇರಲಿ. ಇವತ್ತೇ ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ ಕೂಡಲೇ ನನಗೆ 1000 ಸಬ್ಸ್ಕ್ರೈಬರ್ ಆಗಬೇಕು, 4,000 ವಾಚ್ ಅವರ್ ಬರಬೇಕು ಅಂತಕ್ಕಂಥದ್ದನ್ನ ತಲೆಯಿಂದ ತೆಗೆದುಹಾಕಿ, ಆದಷ್ಟು ನಿಮಗೆ ಯಾವ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಇದೆಯಾ ಆ ಕ್ಷೇತ್ರದ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಗೊತ್ತಿರತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ಕಲೆಕ್ಟ್ ಮಾಡಿ ಅದನ್ನು ವಿಡಿಯೋ ಮಾಡಿ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡೋದನ್ನು ಗಮನ ಕೊಟ್ಟು ನೋಡಿಕೊಂಡು ಟೈಟಲ್ಸು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು, ಅದೇ ರೀತಿ ಥಂಬ್ಲೈನ್ ಇದೆಲ್ಲ ಕೂಡ ಪ್ರತಿಯೊಂದು ಹಂತವನ್ನು ಸರಿಯಾಗಿ ಕ್ಲಿಯರ್ ಮಾಡೋದ್ರ ಮೂಲಕ ವಿಡಿಯೋವನ್ನು ಅಪ್ಲೋಡ್ ಮಾಡಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಇದೆಲ್ಲದೂ ಆದಮೇಲೆ ನಿಮ್ಮ ವಿಡಿಯೋ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನ ಕ್ಯಾಟಗರಿಯನ್ನು ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡಿ. ನೀವು ಹಾಕಿರ್ತಕ್ಕಂಥ ವಿಡಿಯೋಗೂ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ
ಕ್ಯಾಟಗರಿಗೂ ಹೊಂದಾಣಿಕೆ ಇದ್ದರೆ ಯೂಟ್ಯೂಬ್ ಚಾನಲ್ ನಿಮ್ಮ ವಿಡಿಯೋವನ್ನು ಬೇರೆಯವರಿಗೆ ಸಜೆಸ್ಟ್ ಯೂಟ್ಯೂಬ್ ಮಾಡಿದಾಗ ಖಂಡಿತವಾಗಲೂ ಒಳ್ಳೆಯ ವ್ಯೂಸ್ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ನಾನು ಹೇಳಿರ್ತಕ್ಕಂಥ ಇಷ್ಟು ಅಂಶಗಳನ್ನ ಗಮನದಂಗೆ ಇಟ್ಕೊಳ್ಳಿ. ಖಂಡಿತವಾಗಲೂ ಯೂಟ್ಯೂಬ್ ಚಾನಲ್ಲು ಅವಸರ ಮಾಡಬೇಡಿ. ಆದಷ್ಟು ಹೆಚ್ಚಿನ ಗಮನವನ್ನು ಒಂದು ಒಳ್ಳೆಯ ಕಂಟೆಂಟ್ ಕೊಡೋದ್ರ ಕಡೆಗೆ ಗಮನ ಕೊಡಿ. ಇದು ಇಷ್ಟ ಆಗಿತ್ತು ಸ್ನೇಹಿತರೆ, ಇವತ್ತಿನ ನನ್ನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಾನು ಕೊಟ್ಟಿರುವ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿ ಹೊಸ ಯೂಟ್ಯೂಬರ್ಸ್ಗೆ ಇದರಿಂದ ಸ್ವಲ್ಪ ಅನುಕೂಲ ಆಗಲಿ ದಯವಿಟ್ಟು ಶೇರ್ ಮಾಡಿ. ಇನ್ನೂ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ತಮ್ಮ ಏನಾದರೂ ಒಂದು ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.